ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ನಮ್ಮ ರಾಜ್ಯ ಕರ್ನಾಟಕ ಇದುವರೆಗೆ 23 ಮುಖ್ಯಮಂತ್ರಿಗಳನ್ನು ನೋಡಿದೆ. ವ್ಯಕ್ತಿಗತವಾಗಿ ಕೌಂಟ್ ತಗೊಂಡಾಗ 23 ಮುಖ್ಯಮಂತ್ರಿಗಳನ್ನು ನೋಡಿದ್ದೇವೆ. ಕೆಲವರು ಹಲವು ಸಲ CM ಆಗಿದ್ದಾರೆ. ಇದನ್ನೆಲ್ಲ ಕೌಂಟ್ ಮಾಡಿದ್ರೆ 30 ಆಗುತ್ತೆ. ನಮ್ಮ ರಾಜ್ಯದ ಬಹುತೇಕ ಮುಖ್ಯಮಂತ್ರಿಗಳ ಬಗ್ಗೆ ಸಾಕಷ್ಟು ಜನರಿಗೆ ಹೆಚ್ಚಿನ ಮಾಹಿತಿ ಇಲ್ಲ. ಹಳಬರ ಬಗ್ಗೆ ಅಂತೂ ಯಾರಿಗೂ ಹೆಸರುಗಳು ಕೂಡ ಕೆಲವೊಂದೆಲ್ಲ ಗೊತ್ತಿರಲಿಕ್ಕಿಲ್ಲ. ಕರ್ನಾಟಕದ ಮುಖ್ಯಮಂತ್ರಿಗಳು ಸರಣಿಯ ಈ ವಿಡಿಯೋದಲ್ಲಿ ರಾಜ್ಯ ಕಂಡ ಮುಖ್ಯಮಂತ್ರಿಗಳು, ಅವರ ಹಿನ್ನೆಲೆ, ಯಾವ ಜಿಲ್ಲೆಯವರು, ಯಾವ ಅವಧಿಯಲ್ಲಾಗಿದ್ರು, ಯಾಕಾಗಿದ್ರು, ಯಾವ ಸಿಚುವೇಶನ್ ಅಲ್ಲಾಗಿದ್ರು, ರಾಜ್ಯ ಕಂಡ CMಗಳಲ್ಲಿ ಈಗ ಬದುಕಿರೋರು ಎಷ್ಟು ಜನ, ಅತಿ ಹೆಚ್ಚು ಅವಧಿಗೆ CM ಆದವರು ಯಾರು, ಕಮ್ಮಿ ಅವಧಿಗೆ ಕೆಲವೇ ದಿನಗಳ ಮಟ್ಟಿಗೆ CM ಆದವರು ಯಾರ್ಯಾರು, ಎಷ್ಟು ದಿನಕ್ಕಾಗಿದ್ರು, ಹೇಗೆ ಇಳಿದ್ರು, ಇವರ ಅವಧಿಯಲ್ಲಿ ಕರ್ನಾಟಕದ ಬೇರೆ ಬೇರೆ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಏನೆಲ್ಲ ಹೈಲೈಟ್ ಸಂಗತಿಗಳು ನಡೆದುವಾಗ, ಹೀಗೆ ಕರ್ನಾಟಕ ಕಂಡ ಮುಖ್ಯಮಂತ್ರಿಗಳ ಕುರಿತು ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡ್ತಾ ಹೋಗಿ. 1ನೇ ಮುಖ್ಯಮಂತ್ರಿ KC ರೆಡ್ಡಿ 1947ರಿಂದ 1952, 4 ವರ್ಷ 157 ದಿನ. ಕ್ಯಾಸಂಬಳ್ಳಿ ಚೆಂಗುಲರಾಯ ರೆಡ್ಡಿ, ಶಾರ್ಟ್ ಆಗಿ KC ರೆಡ್ಡಿ ಅಂತ, ಇವರನ್ನೇ ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತ ಪರಿಗಣಿಸಲಾಗುತ್ತೆ. ಇವರು CM ಆದಾಗ ರಾಜ್ಯದ ಹೆಸರು ಕರ್ನಾಟಕ ಇರಲಿಲ್ಲ, ಬದಲಾಗಿ ಮೈಸೂರು ಸ್ಟೇಟ್ ಅಂತ ಇತ್ತು. KC ರೆಡ್ಡಿ ಮೂಲತಃ ಕೋಲಾರ ಜಿಲ್ಲೆಯ ಕ್ಯಾಸಂಬಳ್ಳಿ ಗ್ರಾಮದವರು. ಕಾನೂನು ಪದವಿ ಪಡೆದಿದ್ದ ಇವರು ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಟ ಮಾಡಿದ್ರು. 1930ರಲ್ಲಿ ಪ್ರಜಾ ಪಕ್ಷವನ್ನ ಕಟ್ತಾರೆ KC ರೆಡ್ಡಿ. ಇದು ಮುಂದೆ ಪ್ರಜಾ ಸಂಯುಕ್ತ ಪಕ್ಷವಾಗಿ ನಂತರ ಕಾಂಗ್ರೆಸ್ ಪಕ್ಷ ಜೊತೆ ವಿಲೀನ ಆಗುತ್ತೆ. 2 ಸಲ ಮೈಸೂರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು KC ರೆಡ್ಡಿ. ನಂತರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾಗೆ ನಡೆದ ಪರೋಕ್ಷ ಚುನಾವಣೆಯಲ್ಲಿ ಮೈಸೂರು ಸಂಸ್ಥಾನದಿಂದ ಆಯ್ಕೆ ಕೂಡ ಆಗಿದ್ರು. ಭಾರತ ಸಂವಿಧಾನವನ್ನು ರೂಪಿಸೋಕೆ ರಚನೆಯಾದ ಅಸೆಂಬ್ಲಿ ಇದಾಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮೈಸೂರು ರಾಜ್ಯಕ್ಕೆ ಜವಾಬ್ದಾರಿಯುತ ಸರ್ಕಾರ ಬೇಕು, ಪ್ರಜಾಪ್ರಭುತ್ವ ಬೇಕು, ರಾಜಪ್ರಭುತ್ವದ ದಾಸ್ಯದಿಂದ ಮುಕ್ತಿ ಬೇಕು ಅಂತ ಆಗ್ರಹಿಸಿ ಮೈಸೂರು ಚಲೋ ಚಳುವಳಿ ನಡೆಸಲಾಯಿತು. ಭಾರಿ ಪ್ರತಿಭಟನೆಗಳು ಆದವು. ಇದರ ಮುಂದಾಳತ್ವವನ್ನು KC ರೆಡ್ಡಿ ವಹಿಸಿಕೊಂಡಿದ್ರು. ಆಗ ಮೈಸೂರು ಮಹಾರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಅಧಿಕಾರವನ್ನು ಹಸ್ತಾಂತರಿಸೋಕೆ ಒಪ್ಪಿದ್ದರೂ ಅವರ ದಿವಾನರಾಗಿದ್ದ ಆರ್ಕಾಟ್ ರಾಮಸ್ವಾಮಿ ಮತ್ತು ಅವರ ಆಪ್ತ ಸಹಾಯಕ ತಂಬೂರ್ ಚೆಟ್ಟಿ ಒಪ್ಪಿಗೆ ಸೂಚಿಸಿರಲಿಲ್ಲ. ಇದರಿಂದ ಚಳುವಳಿ ಮತ್ತಷ್ಟು ಜೋರಾಯಿತು. ಕೊನೆಗೆ 1947ರ ಅಕ್ಟೋಬರ್ 25ನೇ ತಾರೀಕು ಅಧಿಕಾರ ಹಸ್ತಾಂತರ ಮಾಡಲಾಯಿತು. ಅದೇ ದಿನ ರಾಜ್ಯದ ಮೊದಲ CM ಆದ KC ರೆಡ್ಡಿ 1947ರಿಂದ 52ರವರೆಗೆ ಅಧಿಕಾರ ನಡೆಸಿದರು. ನಂತರ 1952ರಲ್ಲಿ ನಡೆದಂತಹ ಮೈಸೂರು ವಿಧಾನಸಭೆಗೆ ನಡೆದಂಥ ಚುನಾವಣೆಯಲ್ಲಿ ಗೆದ್ದು ಶಾಸಕರಾದರು. ಅದೇ ಟೈಮಲ್ಲಿ 1952ರಲ್ಲಿ ರಾಜ್ಯಸಭಾ ಸದಸ್ಯರು ಕೂಡ ಆದರು. ಆಮೇಲೆ ಲೋಕಸಭೆಗೆ ಆಯ್ಕೆ ಆದರು, ಕೇಂದ್ರ ಮಂತ್ರಿಯಾದರು, ಮಧ್ಯಪ್ರದೇಶದ ರಾಜ್ಯಪಾಲರಾದರು. ಇನ್ನು ಮೈಸೂರು ಸಂಸ್ಥಾನವನ್ನ ಇಂಡಿಯನ್ ಯೂನಿಯನ್ಗೆ ಸೇರಿಸುವ ಒಪ್ಪಂದಕ್ಕೆ ಸಹಿ ಹಾಕಿದ ಮೈಸೂರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರನ್ನ ಮೈಸೂರಿನ ರಾಜ ಪ್ರಮುಖ್ ಅಂತ ಮಾಡಲಾಗಿತ್ತು. ಆಗ 1956ರಲ್ಲಿ ರಾಜ ಪ್ರಮುಖ್ ಹೋಗಿ ರಾಜ್ಯಪಾಲರು, ಗವರ್ನರ್, ರಾಜ್ಯಪಾಲ ಅಂತ ಮಾಡಲಾಗುತ್ತೆ. 2ನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ 1952ರಿಂದ 1956, 4 ವರ್ಷ 142 ದಿನ. ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಸಾಮಾನ್ಯ ಚುನಾವಣೆ ನಡೆಯುವುದು 1951-52ರಲ್ಲಿ. ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಮೈಸೂರು ರಾಜ್ಯದಲ್ಲಿ 99 ಸೀಟುಗಳು ಮಾತ್ರ. ಆಗ ನಡೆದಂತಹ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 74 ಸೀಟು ಗೆದ್ದು ಜಯಭೇರಿ ಬಾರಿಸುತ್ತೆ. ರಾಮನಗರ ಕ್ಷೇತ್ರದಿಂದ ಗೆದ್ದ ಕೆಂಗಲ್ ಹನುಮಂತಯ್ಯ ಮೈಸೂರು ರಾಜ್ಯದ 2ನೇ ಮುಖ್ಯಮಂತ್ರಿ ಆಗ್ತಾರೆ. ರಾಮನಗರದ ಲಕ್ಕಪ್ಪನ ಹಳ್ಳಿಯವರಾದ ಇವರು 1952ರಿಂದ 56ರವರೆಗೆ CM ಆಗಿ ಆಳ್ವಿಕೆ ನಡೆಸ್ತಾರೆ. ಕೆಂಗಲ್ ಹನುಮಂತಯ್ಯ ಅವರ ಪ್ರಮುಖ ಸಾಧನೆ ಅಂದರೆ ಬೆಂಗಳೂರಿನಲ್ಲಿ ವಿಧಾನಸೌಧವನ್ನು ಕಟ್ಟಿಸಿದ್ದು. ಇದರ ಪ್ಲಾನ್ KC ರೆಡ್ಡಿ ಅವರ ಕಾಲದಲ್ಲೇ ಆಗಿರುತ್ತೆ. ದೇಶದ ಮೊದಲ ಪ್ರಧಾನಿ ನೆಹರು 1951ರಲ್ಲಿ ವಿಧಾನಸೌಧಕ್ಕೆ ಶಂಕುಸ್ಥಾಪನೆ ಕೂಡ ಮಾಡಿರ್ತಾರೆ. ನಂತರ ಬಂದ ಕೆಂಗಲ್ ಹನುಮಂತಯ್ಯನವರು ಪ್ಲೇನ್ ಇದ್ದ ವಿಧಾನಸೌಧದ ಪ್ಲಾನನ್ನು ಪರಿಷ್ಕರಿಸಿ ಈಗಿನ ವೈಭವದ ಡಿಸೈನ್ ಮಾಡ್ತಾರೆ. ನೋಡಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣುವ ಡಿಸೈನ್ ಅದು ಕೆಂಗಲ್ ಹನುಮಂತಯ್ಯ ಅವರಿಂದ ಸಾಧ್ಯ ಆಗುತ್ತೆ. 1956ರಲ್ಲಿ ವಿಧಾನಸೌಧದ ನಿರ್ಮಾಣ ಕೆಲಸ ಪೂರ್ಣಗೊಳ್ಳುತ್ತೆ.
ಆ ಟೈಮಲ್ಲಿ ಇದು ದೇಶದ ಅತಿ ದೊಡ್ಡ ಶಾಸಕಾಂಗದ ಕಚೇರಿ, ಮುಖ್ಯ ಕಚೇರಿ ಅಂತ ಅನಿಸ್ಕೊಂಡಿತ್ತು. ಕೆಂಗಲ್ ಹನುಮಂತಯ್ಯ ಅವರ ಮತ್ತೊಂದು ಪ್ರಮುಖ ಸಾಧನೆ ಅಂದರೆ 1956ರ ಕರ್ನಾಟಕ ಏಕೀಕರಣ. ಕನ್ನಡ ಮಾತನಾಡುವ ಜನರಿದ್ದ ಪ್ರದೇಶಗಳನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಿದ್ರಲ್ಲಿ ಇವರ ಕೊಡುಗೆ ಇದೆ. ಆದರೆ ಮೈಸೂರು ರಾಜ್ಯಕ್ಕೆ ಬೇರೆ ಭಾಗಗಳನ್ನು ಸೇರಿಸಿದ್ರೆ ಮೈಸೂರಿನ ಗೌರವಕ್ಕೆ ಧಕ್ಕೆ ಆಗುತ್ತೆ. ಹೀಗಾಗಿ ಅದನ್ನು ಹಾಗೆ ಸಣ್ಣದಾಗಿ ಉಳಿಸ್ಕೋಬೇಕು ಅನ್ನೋ ಕೂಗು ಕೇಳಿ ಬರುತ್ತೆ. ಇದರ ಬದಲು ಕನ್ನಡ ಮಾತನಾಡುವ ಬಾಂಬೆ ಮತ್ತು ಹೈದರಾಬಾದ್ನ ಭಾಗಗಳನ್ನು ಸೇರಿಸಿ ಬೇರೆದೇ ಒಂದು ರಾಜ್ಯ ಮಾಡಬೇಕು ಅಂತ ಕೆಂಗಲ್ ಹನುಮಂತಯ್ಯ ಸಂಪುಟದಲ್ಲಿ ಮಂತ್ರಿಯಾಗಿದ್ದಂತಹ ಕಡಿದಾಳ್ ಮಂಜಪ್ಪ ಮತ್ತು ಇತರ ಕೆಲ ಶಾಸಕರು ಆಗ್ರಹ ಮಾಡ್ತಾರೆ. ಈ ಸಂಬಂಧ ಸಿಎಂ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಕೂಡ ಮಂಡಿಸ್ತಾರೆ. ಇದರ ಪರಿಣಾಮ ತಮ್ಮ ಅಧಿಕಾರಾವಧಿ ಮುಗಿಯೋಕೆ ಇನ್ನು ಕೆಲವೇ ದಿನಗಳು ಇರಬೇಕಾದ್ರೆ ಕೆಂಗಲ್ ಹನುಮಂತಯ್ಯ ರಾಜೀನಾಮೆ ಕೊಡ್ತಾರೆ. ನಂತರ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ. ಅವರು 1962ರಿಂದ 77ರವರೆಗೆ ಬೆಂಗಳೂರು ನಗರದ ಸಂಸದರಾಗಿದ್ದರು. ಈ ಸಮಯದಲ್ಲಿ ರೈಲ್ವೆ ಸಚಿವರಾಗಿದ್ದರು, ಕೈಗಾರಿಕಾ ಸಚಿವರಾಗಿ ಕೂಡ ಅವರು ಕೆಲಸ ಮಾಡಿದರು. ಮೂರನೇ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ 1956, ಕೇವಲ 73 ದಿನ. ಮೈಸೂರು ರಾಜ್ಯದ ಸಿಎಂ ಸ್ಥಾನಕ್ಕೆ ಕೆಂಗಲ್ ಹನುಮಂತಯ್ಯ ಅವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಕಡಿದಾಳ್ ಮಂಜಪ್ಪ ಮೂರನೇ ಸಿಎಂ ಆಗಿ ಆಯ್ಕೆಯಾದರು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕಡಿದಾಳ್ ಮೂಲದವರಾದ ಇವರು 1956ರಲ್ಲಿ 73 ದಿನಗಳ ಕಾಲ ಸಿಎಂ ಆದರು. 1952ರ ಚುನಾವಣೆಯಲ್ಲಿ ಇವರು ತೀರ್ಥಹಳ್ಳಿ ಕೊಪ್ಪ ಕ್ಷೇತ್ರದಿಂದ ಗೆದ್ದರು. ಕೆ.ಸಿ. ರೆಡ್ಡಿ, ಕೆಂಗಲ್ ಹನುಮಂತಯ್ಯರಂತೆ ಇವರು ಕೂಡ ಕಾನೂನು ಪದವಿಯನ್ನು ಪಡೆದಿದ್ರು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲೂ ಪಾಲ್ಗೊಂಡವರಾಗಿದ್ದರು. ಸಿಎಂ ಪೂರ್ಣಚ್ಚ, ಕೂರ್ಗ್ ರಾಜ್ಯ 1952ರಿಂದ 1956, 4 ವರ್ಷ 218 ದಿನ. ಹೌದು, ಕೂರ್ಗ್ ರಾಜ್ಯ, ಕೊಡಗು ಅನ್ನುವಂಥ ಒಂದು ರಾಜ್ಯ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮೈಸೂರು ಸಂಸ್ಥಾನ ಹೇಗೆ ಪ್ರತ್ಯೇಕ ಆಗಿತ್ತೋ ಅದೇ ರೀತಿ ಕೂರ್ಗ್ ಸ್ಟೇಟ್ ಕೂಡ ಸಪರೇಟ್ ಇತ್ತು. ನೋಡಿ, ನೀವು ಇಮೇಜಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೂರ್ಗ್ ಸ್ಟೇಟ್. ಇದು 1952ರಲ್ಲಿ ಮೊದಲ ಬಾರಿ ಸಾಮಾನ್ಯ ಚುನಾವಣೆ ನಡೆದಾಗ ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದಂತಹ ಸಿಎಂ ಪೂರ್ಣಚ್ಚ ಕೂರ್ಗ್ ರಾಜ್ಯದ ಮುಖ್ಯಮಂತ್ರಿ ಆದರು. ಇವರು ಕೊಡಗಿನ ಅತ್ತೂರ್ನವರು. ಹೀಗೆ 1956ರ ಅಕ್ಟೋಬರ್ 31ರವರೆಗೆ ಮೈಸೂರು ಮತ್ತು ಕೂರ್ಗ್ ರಾಜ್ಯಗಳು ಸಪರೇಟ್ ಇದ್ವು. 1956ರ ನವೆಂಬರ್ 1ನೇ ತಾರೀಕು ಭಾಷಾವಾರು ರಾಜ್ಯಗಳ ರಚನೆಯಾದಾಗ ಇಡೀ ಕೂರ್ಗ್ ಸೇರಿದಂತೆ ಬಾಂಬೆ, ಹೈದರಾಬಾದ್, ಮದ್ರಾಸ್ ರಾಜ್ಯಗಳ ಕೆಲವೊಂದು ಭಾಗಗಳು ಮೈಸೂರು ರಾಜ್ಯದೊಂದಿಗೆ ಮರ್ಜ್ ಆದವು. ಈ ಮೂಲಕ ಹೀಗಿದ್ದ ಮೈಸೂರು ಇವಾಗಿನ ಈ ರೂಪವನ್ನು ಪಡಿತು. ನಂತರ ಮೈಸೂರು ಸ್ಟೇಟ್ನಲ್ಲಿ, ಮೈಸೂರು ರಾಜ್ಯದಲ್ಲಿ ಸಚಿವರಾಗೋ ಸಿಎಂ ಪೂರ್ಣಚ್ಚ, ಕೂರ್ಗ್ನ ಮುಖ್ಯಮಂತ್ರಿಯಾಗಿದ್ದ ಪೂರ್ಣಚ್ಚ ಮೈಸೂರು ರಾಜ್ಯದಲ್ಲಿ ಆಮೇಲೆ ಮಂತ್ರಿ ಆಗ್ತಾರೆ. ಇಂದಿರಾ ಗಾಂಧಿ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿ ಕೂಡ ಆಗ್ತಾರೆ. ನಂತರ ಮಧ್ಯಪ್ರದೇಶ ಮತ್ತು ಒಡಿಶಾ ರಾಜ್ಯಗಳ ರಾಜ್ಯಪಾಲರು ಆಗ್ತಾರೆ. 4ನೇ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ 1956ರಿಂದ 1958, 1 ವರ್ಷ 197 ದಿನ. 1956 ನವೆಂಬರ್ 1ರ ಮೈಸೂರು ಏಕೀಕರಣಕ್ಕೂ 1 ದಿನ ಮುಂಚೆ ಮೈಸೂರು ರಾಜ್ಯದ ಸಿಎಂ ಆಗಿದ್ದ ಕಡಿದಾಳ್ ಮಂಜಪ್ಪ ರಾಜೀನಾಮೆ ಕೊಟ್ಟರು. ಏಕೀಕರಣ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಎಸ್ ನಿಜಲಿಂಗಪ್ಪ ರಾಜ್ಯದ 4ನೇ ಸಿಎಂ ಆಗಿ ನವೆಂಬರ್ 1ರಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಈ ಮೂಲಕ ಏಕೀಕೃತ ಮೈಸೂರಿನ ಮೊದಲ ಸಿಎಂ ಅಂತ ಅನಿಸ್ಕೊಂಡ್ರು. ಇವರು ಬಳ್ಳಾರಿಯ ಹಾಲುವಾಗಲು ಗ್ರಾಮದವರು. ಇವರು ಹುಟ್ಟುವಾಗ ಬಳ್ಳಾರಿ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿಕೊಂಡಿತ್ತು. ಕಾನೂನು ಪದವಿ ಪಡೆದಿದ್ದ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಸಂವಿಧಾನ ರೂಪಿಸೋಕೆ ರಚನೆಯಾಗಿದ್ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಮೆಂಬರ್ ಕೂಡ ಆಗಿದ್ರು. ನೋಡಿ, ಆಗಿನ ಕಾಲದಲ್ಲಿ 40, 1950, 60 ಆ ಕಾಲದಲ್ಲೇ ನಮ್ಮ ರಾಜಕಾರಣದಲ್ಲಿ ಉನ್ನತ ಹುದ್ದೆಯನ್ನೆಲ್ಲ ಅನುಭವಿಸೋದಕ್ಕಿಂತ ಹೆಚ್ಚಾಗಿ ಸೇವೆಯನ್ನು ಸಲ್ಲಿಸಿದವರು ಎಷ್ಟೊಂದು ಕ್ವಾಲಿಫೈಡ್ ಆಗಿದ್ರು. ಆಗಿನ ಕಾಲದಲ್ಲೇ ಡಿಗ್ರಿಗಳನ್ನೆಲ್ಲ ಮಾಡ್ಕೊಂಡಿದ್ರು. ಆಗಿನ ಕಾಲದಲ್ಲೇ ಲಾಯರ್ಗಳೆಲ್ಲ ಆಗಿದ್ರು. ಹಾಗಾಗಿ ಆಗ ಕ್ವಾಲಿಟಿ ಇತ್ತು. ಇವಾಗ ಏನಾಗಿದೆ ಅಂತ ನಾವು ಬಾಯಿ ಬಿಟ್ಟು ನಿಮಗೆ ಹೇಳಬೇಕಾಗಿಲ್ಲ. ಎಜುಕೇಷನ್ನೇ ಎಲ್ಲದು ಮುಖ್ಯ ಅಂತಲ್ಲ, ಎಜುಕೇಷನ್ ಇಲ್ಲದಿದ್ದರೆ ಅವ್ರು ಸಾಧನೆ ಮಾಡೋಕ್ಕೆ ಆಗದೇ ಇಲ್ಲ ಅಂತಲ್ಲ. ಆದರೆ ಈಗ ರಾಜಕಾರಣದ ಮೌಲ್ಯ ಎಷ್ಟು ಬಿದ್ದು ಹೋಗಿದೆ ನೋಡಿ. ಪುಡಾರಿಗಳು, ಪೋಖ್ರಿಗಳು, ಕೇವಲ ದುಡ್ಡಿರೋರು, ಜಾತಿ ಬಲದ ಮೇಲೆ, ತಲೆಯಲ್ಲಿ 4 ಅಕ್ಷರ ಇಲ್ಲ ಅಂದರೂ ಕೂಡ, ಅಥವಾ ಒಳ್ಳೆತನ ಇಲ್ಲ ಅಂದರೂ ಕೂಡ, ಗೂಂಡಾಗಳೆಲ್ಲ ತಮ್ಮ ತೋಳ್ಬಲ, ತಮ್ಮ ರೌಡಿಸಮ್ ಬ್ಯಾಕ್ಗ್ರೌಂಡಿನ ಕಾರಣಕ್ಕಾಗಿ ಕೂಡ ಕಾರ್ಪೊರೇಟರ್ಗಳಾಗ್ತಾರೆ, ಶಾಸಕರು ಕೂಡ ಆಗ್ತಾರೆ. ಅಂತಹ ಸಿಚುವೇಶನ್ ನಾವು ನೋಡ್ತಾ ಇದ್ದೀವಿ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಷ್ಟು
ಹೋಲಿಕೆ ಮಾಡಿ ನೋಡಿದಾಗ ಎಷ್ಟು ವ್ಯತ್ಯಾಸ ಅನಿಸುತ್ತೆ ನೋಡಿ. ಇರಲಿ, ನಾವೀಗ ಮುಂದಕ್ಕೆ ಹೋಗೋಣ. 1952ರಲ್ಲಿ ನಡೆದಂತಹ ಮೊದಲ ಚುನಾವಣೆಯಲ್ಲಿ ನಿಜಲಿಂಗಪ್ಪ ಅವರು ಚಿತ್ರದುರ್ಗ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದರು. ನಂತರ ಮೈಸೂರು ಏಕೀಕರಣ ಆದಾಗ ಇವರನ್ನ CM ಆಗಿ ಮಾಡಲಾಯಿತು. ನಂತರ 1957ರಲ್ಲಿ ಎರಡನೇ ವಿಧಾನಸಭಾ ಚುನಾವಣೆ ಕೂಡ ನಡೆದು ಒಟ್ಟು 208 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ 150 ಕ್ಷೇತ್ರಗಳಲ್ಲಿ ಗೆದ್ದು ಬೀಗ್ತು. ನಿಜಲಿಂಗಪ್ಪ ಅವರೇ CM ಆಗಿ ಮುಂದುವರೆದರು. ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನರ ಗುಂಪು ಸೃಷ್ಟಿಯಾಗುತ್ತೆ. ಅವರ ಒತ್ತಡದಿಂದಾಗಿ 1958ರಲ್ಲಿ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನಿಜಲಿಂಗಪ್ಪ ಅವರು. 5ನೇ ಮುಖ್ಯಮಂತ್ರಿ BD ಜತ್ತಿ 1958ರಿಂದ 1962 3 ವರ್ಷ 297 ದಿನ CM ಸ್ಥಾನಕ್ಕೆ ನಿಜಲಿಂಗಪ್ಪ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ BD ಜತ್ತಿ ಅಥವಾ ಬಸಪ್ಪ ದಾನಪ್ಪ ಜತ್ತಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಆಯ್ಕೆಯಾಗ್ತಾರೆ. 1958ರ ಮೇ 16ನೇ ತಾರೀಕು ಮೈಸೂರು ರಾಜ್ಯದ 5ನೇ CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇವರು ಬಾಗಲಕೋಟೆಯವರು. 1952ರ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಬಾಗಲಕೋಟೆಯ ಜಮಖಂಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದು ಶಾಸಕರಾಗಿದ್ದರು. ಇವರು ಕೂಡ ಕಾನೂನು ಪದವಿಯನ್ನು ಪಡೆದಿದ್ರು. ಈಗಿನ ಬಾಗಲಕೋಟೆ ಮೈಸೂರು ಏಕೀಕರಣಕ್ಕೂ ಮೊದಲು ಬಾಂಬೆ ಸ್ಟೇಟ್ನಲ್ಲಿತ್ತು. 1951-52ರಲ್ಲಿ ಬಾಂಬೆ ಸ್ಟೇಟ್ಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜಮಖಂಡಿಯಿಂದ ಗೆದ್ದಿದ್ದ BD ಜತ್ತಿ ಬಾಂಬೆ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕಾರ್ಮಿಕ ಸಚಿವರಾಗಿದ್ದರು. ಏಕೀಕರಣವಾದ ಬಳಿಕ ನಡೆದ 1957ರ ಚುನಾವಣೆಯಲ್ಲಿ ಜಮಖಂಡಿಯಿಂದ ಮತ್ತೊಮ್ಮೆ ಗೆದ್ದರು. 1958ರಲ್ಲಿ ಮೈಸೂರಿನ CM ಕೂಡ ಆದರು. ಮುಂದೆ ಅವರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಕೂಡ ಆದರು. ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಕೂಡ ಆದರು. ನಂತರ ಒಡಿಶಾದ ರಾಜ್ಯಪಾಲರು ಕೂಡ ಆದರು. ದೇಶದ 5ನೇ ಉಪರಾಷ್ಟ್ರಪತಿ ಕೂಡ ಆದರು. ಕೆಲ ಸಮಯದವರೆಗೆ ಆಕ್ಟಿಂಗ್ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿದ್ದ ಟೈಮ್ನಲ್ಲಿ ಕೇಂದ್ರ ಗೃಹ ಮಂತ್ರಿಯಾಗಿದ್ದ ಚರಣ್ ಸಿಂಗ್ 9 ರಾಜ್ಯಗಳ ವಿಧಾನಸಭೆಯನ್ನು ವಿಸರ್ಜಿಸುವ ನಿರ್ಧಾರ ಕೈಗೊಂಡಾಗ ಆ ಆದೇಶಕ್ಕೆ ಸಹಿ ಹಾಕೋಕೆ BD ಜತ್ತಿ ನಿರಾಕರಿಸಿದ್ರು ಕೂಡ. ಈ ಮೂಲಕ ಕೇಂದ್ರದಲ್ಲಿ ಪ್ರಧಾನಿ ಮತ್ತು ಅವರ ಸಂಪುಟದ ಯಾವುದೇ ಶಿಫಾರಸಿದ್ರು ರಾಷ್ಟ್ರಪತಿಗಳು ರಬ್ಬರ್ ಸ್ಟ್ಯಾಂಪ್ ತರ ಸೈನ್ ಹಾಕಬೇಕು ಅನ್ನೋ ವಿಚಾರವನ್ನ ಮುರಿಯುವ ಪ್ರಯತ್ನವನ್ನ ಮಾಡಿದ್ರು. 6ನೇ ಮುಖ್ಯಮಂತ್ರಿ SR ಕಂಠಿ 1962 98 ದಿನ 1962ರಲ್ಲಿ 3ನೇ ವಿಧಾನಸಭಾ ಚುನಾವಣೆ ನಡೆಯಿತು. ಇದರಲ್ಲಿ ಒಟ್ಟು 208 ಸೀಟುಗಳಲ್ಲಿ ಕಾಂಗ್ರೆಸ್ ಪಕ್ಷ 138 ಸೀಟುಗಳಲ್ಲಿ ಗೆದ್ದು ಮತ್ತೆ ಅಧಿಕಾರಕ್ಕೆ ಬಂತು. ಪ್ರಜಾ ಸೋಷಲಿಸ್ಟ್ ಪಾರ್ಟಿ 20 ಸೀಟು ಗೆದ್ದು 2ನೇ ದೊಡ್ಡ ಪಕ್ಷ ಆಯಿತು. ಕಾಂಗ್ರೆಸ್ ಪಾರ್ಟಿಯಿಂದ SR ಕಂಠಿ ಅಂದರೆ ಶಿವಲಿಂಗಪ್ಪ ರುದ್ರಪ್ಪ ಕಂಠಿ ಮೈಸೂರು ರಾಜ್ಯದ 6ನೇ CM ಆದರು. ಇವರು ಬಾಗಲಕೋಟೆಯವರು. ಆಗ ಇದು ಬಿಜಾಪುರ ಜಿಲ್ಲೆಯಲ್ಲಿತ್ತು ಈ ಪ್ರದೇಶ. 1962ರ ಚುನಾವಣೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಕ್ಷೇತ್ರದಿಂದ ಗೆದ್ದಿದ್ರು ಇವರು. ಆದರೆ ಇವರು CM ಆಗಿದ್ದು ಕೇವಲ 98 ದಿನಗಳು ಮಾತ್ರ. ನಂತರ ರಾಜೀನಾಮೆ ನೀಡಿ ನಿಜಲಿಂಗಪ್ಪ ಅವರಿಗೆ ಮತ್ತೆ ಅಧಿಕಾರವನ್ನು ಬಿಟ್ಟುಕೊಡ್ತಾರೆ. ಅವರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಮುಂದುವರಿತಾರೆ. ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸೈನಿಕ ಶಾಲೆಗಳ ಸ್ಥಾಪನೆಯಲ್ಲಿ SR ಕಂಠಿ ಪ್ರಮುಖ ಪಾತ್ರವನ್ನು ವಹಿಸಿದರು. 7ನೇ ಮುಖ್ಯಮಂತ್ರಿ ನಿಜಲಿಂಗಪ್ಪ 1962ರಿಂದ 1968 5 ವರ್ಷ 342 ದಿನ 1962ರಲ್ಲಿ ನಡೆದ 3ನೇ ಚುನಾವಣೆಯಲ್ಲಿ ಮಾಜಿ CM ನಿಜಲಿಂಗಪ್ಪ ಹೊಸದುರ್ಗ ಕ್ಷೇತ್ರದಿಂದ ನಿಂತು GT ರಂಗಪ್ಪನವರ ವಿರುದ್ಧ ಸೋತಿದ್ರು. 3 ತಿಂಗಳಲ್ಲಿ ನಡೆದ ಉಪಚುನಾವಣೆಯಲ್ಲಿ ಅವಿರೋಧವಾಗಿ ಗೆದ್ದು ಬಂದರು. ನಂತರ SR ಕಂಠಿ ರಾಜೀನಾಮೆ ಕೊಟ್ಟಾಗ ಇವರು ಮತ್ತೆ CM ಆದರು. ಆ ಮೂಲಕ 2 ಬಾರಿ ರಾಜ್ಯದ CM ಆದ ಮೊದಲ ವ್ಯಕ್ತಿ ಅಂತ ಅನಿಸ್ಕೊಂಡ್ರು ನಿಜಲಿಂಗಪ್ಪ ಅವರು. ಕೃಷಿ, ನೀರಾವರಿ, ಕೈಗಾರಿಕೆ, ಸಾರಿಗೆ ಕ್ಷೇತ್ರಕ್ಕೆ ಇವರು ನೀಡಿದ ಕೊಡುಗೆಯಿಂದ ಇವರನ್ನ ಆಧುನಿಕ ಕರ್ನಾಟಕದ ನಿರ್ಮಾತೃ ಅಂತಾನೆ ಕರೆಯಲಾಗುತ್ತೆ. CM ಅಧಿಕಾರಾವಧಿ 5 ವರ್ಷ. ಆದರೆ ಇಲ್ಲಿ ಇವರು 5 ವರ್ಷ 342 ದಿನ, ಆಲ್ಮೋಸ್ಟ್ 6 ವರ್ಷ ಹೇಗೆ CM ಆಗಿದ್ರು ಅನ್ನೋ ಪ್ರಶ್ನೆ ನಿಮಗೆ ಮೂಡಿರಬಹುದು. ಹಾಗೆ 1967ರಲ್ಲಿ 4ನೇ ವಿಧಾನಸಭಾ ಚುನಾವಣೆ ನಡೆದಿತ್ತು. ಆ ಚುನಾವಣೆ ವೇಳೆಗೆ ಒಟ್ಟು ವಿಧಾನಸಭೆ ಸೀಟುಗಳ ಸಂಖ್ಯೆ 216ಕ್ಕೆ ಏರಿಕೆಯಾಗಿತ್ತು. ಇದರಲ್ಲಿ ಕಾಂಗ್ರೆಸ್ 126 ಸೀಟು ಗೆದ್ದು ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿತ್ತು. ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಮತ್ತು ಸ್ವತಂತ್ರ ಪಕ್ಷಗಳು ಕ್ರಮವಾಗಿ 20 ಮತ್ತು 16 ಸೀಟುಗಳನ್ನು ಗೆದ್ದಿದ್ರು. ಶಿಗ್ಗಾಂವಿ ಕ್ಷೇತ್ರದಿಂದ ಗೆದ್ದಂತಹ ನಿಜಲಿಂಗಪ್ಪ CM ಆಗಿ ಮುಂದುವರೆದರು. ನಮ್ಮ ಈಗಿನ CM ಕೂಡ ಅದೇ ಕ್ಷೇತ್ರದವರು. ನಿಜಲಿಂಗಪ್ಪ ಅವರು ಅಲ್ಲಿಂದ ಗೆದ್ದು CM ಆಗಿ ಮುಂದುವರೆದರು. 1968ರಲ್ಲಿ ಇವರನ್ನ ದಿಲ್ಲಿಗೆ ಕರೆಸಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಹೀಗಾಗಿ CM ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಿಜಲಿಂಗಪ್ಪ ಅವರು.
ಇವರು ಅಧ್ಯಕ್ಷರಾಗಿದ್ದಾಗಲೇ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ನ ಪವರ್ಫುಲ್ ಗುಂಪು ಅಂತ ಕರೆಸ್ಕೊಂಡಿದ್ದ ದಕ್ಷಿಣದ ರಾಜ್ಯಗಳ ನಾಯಕರ ಗುಂಪು, ಸಿಂಡಿಕೇಟ್ ಅಂತ ಕರಿತಾ ಇದ್ರು ಅದನ್ನು. ಈ ಗುಂಪು ಇಂದಿರಾ ಗಾಂಧಿ ಮತ್ತು ಈ ಸಿಂಡಿಕೇಟ್ ನಡುವೆ ನಡೀತಾ ಇದ್ದ ಸಂಘರ್ಷ ಜಾಸ್ತಿ ಆಗುತ್ತೆ. ಇಂದಿರಾ ಗಾಂಧಿಯನ್ನು ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗುತ್ತೆ. ಒಂದು ಟೈಮಲ್ಲಿ ಈ ಸಿಂಡಿಕೇಟೇ ಬೆಂಬಲ ಕೊಟ್ಟಿರುತ್ತೆ ಮೊರಾರ್ಜಿ ದೇಸಾಯಿ ಅವ್ರನ್ನ ಪಕ್ಕ ತಳ್ಳಿ ಇಂದಿರಾ ಗಾಂಧಿ ಪ್ರಧಾನಿ ಆಗೋಕ್ಕೆ, ಕಾಮರಾಜ್ ಅವರ ನೇತೃತ್ವದಲ್ಲಿ. ಸಿಂಡಿಕೇಟ್ನ ಗ್ಯಾಂಗ್ ಲೀಡರ್ ಅವರೇ ಕಾಮರಾಜ್ ಅವರು. ಅದರ ನಂತರ ಈ ಸಿಂಡಿಕೇಟ್ಗೂ ಇಂದಿರಾ ಗಾಂಧಿಗೂ ಆಗಬರಲ್ಲ. ನಂತರ ಕೊನೆಗೆ ಪಕ್ಷದಿಂದಲೇ ಇಂದಿರಾ ಗಾಂಧಿಯವ್ರನ್ನ ಉಚ್ಚಾಟಿಸ್ತೀವಿ ಅಂತ ಹೊರಡ್ತಾರೆ. ಇದರ ಪರಿಣಾಮ ಕಾಂಗ್ರೆಸ್ ಪಕ್ಷ ಒಡೆದು ಎರಡು ಹೋಳಾಗಿ ಹೋಗುತ್ತೆ. ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಬಣ ಕಾಂಗ್ರೆಸ್ ಆರ್ ಅಥವಾ ಕಾಂಗ್ರೆಸ್ ರಿಕ್ವಿಸಿನಿಸ್ಟ್ಸ್ ಅಥವಾ ನ್ಯೂ ಕಾಂಗ್ರೆಸ್ ಆದರೆ, ಕಾಮರಾಜ್ ನೇತೃತ್ವದ ಸಿಂಡಿಕೇಟ್ ಮತ್ತು ಹಿರಿಯ ನಾಯಕರನ್ನ ಒಳಗೊಂಡ ಬಣ ಕಾಂಗ್ರೆಸ್ ಓ ಅಥವಾ ಕಾಂಗ್ರೆಸ್ ಆರ್ಗನೈಸೇಷನ್ ಅಥವಾ ಓಲ್ಡ್ ಕಾಂಗ್ರೆಸ್ ಸಂಘಟನಾ ಕಾಂಗ್ರೆಸ್ ಆಗುತ್ತೆ. ಕಾಂಗ್ರೆಸ್ ಓನಲ್ಲಿ ಹಿರಿಯ ನಾಯಕರಾದ ನಿಜಲಿಂಗಪ್ಪ, ಸಿಎಂ ಪೂರ್ಣಚ್ಚ, ವೀರೇಂದ್ರ ಪಾಟೀಲ್, ಮೊರಾರ್ಜಿ ದೇಸಾಯಿ, ಕಾಮರಾಜ್ ಮುಂತಾದವರಿದ್ರು. ನೊಗವನ್ನ ಹೊತ್ತ ಜೋಡೆತ್ತುಗಳ ಸಿಂಬಲ್ ಕಾಂಗ್ರೆಸ್ ಓ ಪಾಲಾಯಿತು. ಇಂದಿರಾ ಗಾಂಧಿ ಬಣಕ್ಕೆ ಹಸುವಿನ ಹಾಲು ಕುಡಿತಾ ಇದ್ದ ಕರುವಿನ ಹೊಸ ಸಿಂಬಲ್ ಸಿಕ್ತು. ಕಾಂಗ್ರೆಸ್ ಓ ಅನ್ನ ಸಿಂಡಿಕೇಟ್ ಅಂತ ಕರೆದ್ರೆ, ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಅನ್ನ ಇಂಡಿಕೇಟ್ ಅಂತ ಕರೆಯಲಾಯಿತು. ಈ ಇಂಡಿಕೇಟ್ ನಿಂದ ಇಂದಿರಾ ಗಾಂಧಿ ಬಣ ಕಾಂಗ್ರೆಸ್ ಐ ಅಂತಾನು ಕರೆಸ್ಕೊಳ್ತು. ಕಾಂಗ್ರೆಸ್ ಇಬ್ಬಾಗವಾದ ಬಳಿಕ ನಿಧಾನವಾಗಿ ರಾಜಕೀಯದಿಂದ ನಿವೃತ್ತರಾದರು ಎಸ್ ನಿಜಲಿಂಗಪ್ಪ ಅವರು. 8ನೇ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ 1968ರಿಂದ 1971, 2 ವರ್ಷ 293 ದಿನ. ಆಗಲೇ ಹೇಳಿದಂತೆ 1968ರಲ್ಲಿ ಎಸ್ ನಿಜಲಿಂಗಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಅವರ ಆಪ್ತರು ಅಂತ ಕರೆಸ್ಕೊಂಡಿದ್ದ ವೀರೇಂದ್ರ ಪಾಟೀಲ್ ಮೈಸೂರು ರಾಜ್ಯದ 8ನೇ ಸಿಎಂ ಆದರು. ಇವರು ಅಂದಿನ ಗುಲ್ಬರ್ಗಾ ಜಿಲ್ಲೆಯ ಚಿಂಚೋಳಿಯವರು. ಚಿಂಚೋಳಿಯಿಂದ ಹಲವು ಸಲ ಆರಿಸಿ ಬಂದಿದ್ದ ಇವರು ನಿಜಲಿಂಗಪ್ಪ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಇವರಿಬ್ಬರನ್ನ ಲವಕುಶ ಅಂತಾನೆ ಕರೆಯಲಾಗ್ತಾ ಇತ್ತು. ಎಷ್ಟರ ಮಟ್ಟಿಗಂದ್ರೆ ವೀರೇಂದ್ರ ಪಾಟೀಲ್ ಸಿಎಂ ಆಗಿದ್ರು ಕೂಡ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ನಿಜಲಿಂಗಪ್ಪ ಅವರ ಕೈಗೊಂಬೆ ಆಗಿದ್ರು ಅಂತ ಹೇಳೋ ಮಟ್ಟಿಗೆ. ವೀರೇಂದ್ರ ಪಾಟೀಲ್ ಅವಧಿಯಲ್ಲೇ ಕಾವೇರಿ ನದಿ ನೀರು ವಿವಾದ ಹೆಚ್ಚು ಮುನ್ನೆಲೆಗೆ ಬಂತು. ಕಾವೇರಿ ನದಿ ಪಾತ್ರದ ನೀರಾವರಿ ಯೋಜನೆಗಳ ಬಗ್ಗೆ ತಮಿಳುನಾಡು ಸರ್ಕಾರ ಖ್ಯಾತಿ ತೆಗೆಯಿತು. ಈ ಯೋಜನೆಗಳನ್ನು ಸೆಂಟ್ರಲ್ ವಾಟರ್ ಕಮಿಷನ್ ನಿರಾಕರಿಸುತ್ತೆ. ಆದರೂ ರೈತರ ಹಿತದೃಷ್ಟಿಯಿಂದ ವೀರೇಂದ್ರ ಪಾಟೀಲ್ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಇಡೋದಿಲ್ಲ. ಇನ್ನು ಇವರ ಅವಧಿಯಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅನ್ನು ಉತ್ತೇಜಿಸಲಾಯಿತು. 1969ರಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆದರೂ ಕೂಡ ಕಾಂಗ್ರೆಸ್ ಓ ಬಣದಲ್ಲಿ ಗುರುತಿಸಿಕೊಂಡಿದ್ದ ವೀರೇಂದ್ರ ಪಾಟೀಲ್ ಸರ್ಕಾರ 1971ರವರೆಗೆ ಅಧಿಕಾರದಲ್ಲಿ ಮುಂದುವರಿತು. ಆದರೆ 1971ರ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಆರ್ ಅಥವಾ ಕಾಂಗ್ರೆಸ್ ಐ ಭರ್ಜರಿ ಜಯಭೇರಿಯನ್ನು ಬಾರಿಸಿತು. ಈ ಪಕ್ಷ 352 ಸೀಟು ಗೆದ್ದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಓ ಕೇವಲ 16 ಸೀಟುಗಳನ್ನು ಮಾತ್ರ ಗೆದ್ದು ಹೀನಾಯವಾಗಿ ಸೋಲು ಕಾಣಿತು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ವೀರೇಂದ್ರ ಪಾಟೀಲ್ಗೆ ರಾಜೀನಾಮೆ ಕೊಡುವಂತೆ ಸೂಚಿಸಿತು. ಅವರದಕ್ಕೆ ಒಪ್ಪೋದಿಲ್ಲ. ಈ ಟೈಮಲ್ಲಿ ಭಾರಿ ಹೈಡ್ರಾಮಾ ನಡೀತು. ಕೊನೆಗೆ ವೀರೇಂದ್ರ ಪಾಟೀಲ್ರನ್ನ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದಿಂದ ತೆಗೆದು ಹಾಕಲಾಗುತ್ತೆ. ಬಳಿಕ ವಿಧಾನಸಭೆಯನ್ನ ವಿಸರ್ಜಿಸುವ ರಾಜ್ಯಪಾಲರು ಮೈಸೂರು ರಾಜ್ಯದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿ ಮಾಡ್ತಾರೆ. 1971ರಿಂದ 72ರವರೆಗೆ ಸುಮಾರು 1 ವರ್ಷ 1 ದಿನದವರೆಗೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ಮುಂದೆ ಕಾಂಗ್ರೆಸ್ ಓ ಸೇರಿದಂತೆ ಇತರ ಪಕ್ಷಗಳು ಸೇರಿಕೊಂಡು ಜನತಾ ಪಾರ್ಟಿ ಕಟ್ಟಿದಾಗ ವೀರೇಂದ್ರ ಪಾಟೀಲ್ ಅದಕ್ಕೆ ಸೇರಿಕೊಂಡ್ರು. 1978ರಲ್ಲಿ ಇಂದಿರಾ ಗಾಂಧಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಉಪಚುನಾವಣೆಗೆ ನಿಂತಾಗ ಅವರ ವಿರುದ್ಧ ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿ ಸೋತರು. ಇಂದಿರಾ ಗಾಂಧಿ ವಿರುದ್ಧ ವೈಯಕ್ತಿಕ ಟೀಕೆಗಳನ್ನು ಮಾಡೋಕ್ಕೆ ಹೋಗಲ್ಲ ವೀರೇಂದ್ರ ಪಾಟೀಲ್. ಒಂದು ರೀತಿ ಇಂದಿರಾ ಗಾಂಧಿ ವಿರುದ್ಧ ನಿಲ್ಲಿಸಿ ವೀರೇಂದ್ರ ಪಾಟೀಲ್ರನ್ನ ಹರಕೆ ಕುರಿ ಮಾಡಲಾಯಿತು ಅಂತ ಕೆಲ ಇತಿಹಾಸಕಾರರು ಹೇಳ್ತಾರೆ. ಅದೇ ವರ್ಷ ರಾಜ್ಯಸಭಾ ಸೀಟು ಕೂಡ ಕೈತಪ್ಪತ್ತೆ. ನಂತರ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಸ್ಥಾನ ಎಚ್.ಡಿ. ದೇವೇಗೌಡರ ಕೈ ಸೇರಿದಾಗ ವೀರೇಂದ್ರ ಪಾಟೀಲ್ ಅವರು ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಐ ಸೇರ್ತಾರೆ. 1980 ಮತ್ತು 1984ರ ಲೋಕಸಭಾ ಚುನಾವಣೆಯನ್ನ ಗೆದ್ರು. ಒಂದ್ಸಲ ಕೇಂದ್ರ ಕಾರ್ಮಿಕ ಮತ್ತು ಪೆಟ್ರೋಲಿಯಂ ಸಚಿವ ಕೂಡ ಆದರು. ಬಳಿಕ ಅವರನ್ನ ಕ್ಯಾಬಿನೆಟ್ನಿಂದ ಕೈ ಬಿಡಲಾಯಿತು. ನಂತರ 1988-89ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೂಡ ವೀರೇಂದ್ರ ಪಾಟೀಲ್ ಕೆಲಸ ಮಾಡಿದರು. ಸೊ ಫ್ರೆಂಡ್ಸ್, ಇದಾಗಿತ್ತು 1947ರಿಂದ 71ರವರೆಗೆ ನಮ್ಮ ರಾಜ್ಯವನ್ನು ಆಳಿದ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಅವ್ರು ಹೇಗೆ ಮುಖ್ಯಮಂತ್ರಿಗಳಾದರು, ಅದ್ಯಾವ ಥರ ಕುರ್ಚಿಯಿಂದ ಕೆಳಗೆ ಇಳಿಸಲಾಯಿತು ಅಥವಾ ಇಳಿದ್ರು ಅನ್ನೋದನ್ನು ಬ್ರೀಫ್ ಆಗಿ ತಿಳಿಸ್ಕೊಡೋ ಪ್ರಯತ್ನ. ಹಾಗಾದರೆ ವೀರೇಂದ್ರ ಪಾಟೀಲ್ ಅವರನ್ನು ಬಲವಂತವಾಗಿ CM ಸ್ಥಾನದಿಂದ ಇಳಿಸಿದ ಬಳಿಕ ಕಾಂಗ್ರೆಸ್ ಕತೆ ಏನಾಯಿತು, ಮುಂದೆ ಯಾರು CM ಆಗ್ತಾರೆ, ಅದನ್ನು ಕರ್ನಾಟಕದ ಮುಖ್ಯಮಂತ್ರಿಗಳು ಸರಣಿಯ ಭಾಗ 2ರಲ್ಲಿ ಹೇಳ್ತೀವಿ. ಮಿಸ್ ಮಾಡದೆ ನೋಡಿ.